ರಾಯಬಾಗ್ ತಾಲೂಕು ಎಡ್ರಾ ವಿಲೇಜಿಂದ ಒಂದು ವಿಚಿತ್ರ ಒಂದು ಸೈಬರ್ ಕ್ರೈಮ್. ಇವನಿಗೆ ಗೇಮಿಂಗ್ ಆಡುವುದರಲ್ಲಿ ಇಂಟ್ರೆಸ್ಟ್ ಭಾಳಷ್ಟು. ಈ ವ್ಯಕ್ತಿ ಸಂತೋಷ್ ಅಂದ್ರೆ ವ್ಯಕ್ತಿ ಎಡ್ರಾವ್ ಹಳ್ಳಿಯವನು. ಇವನಿಗೆ ಗೇಮಿಂಗ್ ಆಡಿ ಹಣಕಾಸು ಕಳ್ಕೊಂಡಿರ್ತಾನೆ. ಸೊ ಈಗ ಹಣಕಾಸು ಕಳ್ಕೊಂಡಾದ್ಮೇಲೆ ಗೇಮಿಂಗ್ ಆಡಬೇಕಂದ್ರೆ ಹುಚ್ಚು ಕಡಿಮೆ ಆಗಿಲ್ಲ. ಸೊ ಅದರಿಂದ ಉಳಿದವ್ರಿಗೆ ಮೋಸ ಮಾಡಿ ಹಣವನ್ನು ಗೇಮ್ಗೆ ಹಾಕಿಬಿಟ್ಟು ಉಳಿದವ್ರಿಗೆ ಮೋಸ ಮಾಡಿರೋದು ಕಂಡು ಬಂದಿದೆ. ಸೊ ಇವನ್ ಮೋಡಸ್ ಹೆಂಗೆ ಅಂದರೆ, ನಾನು ನಿಮಗೆ ಒಂದು QR ಕೋಡ್ ಕಳಿಸ್ತೀನಿ ಅಂದರೆ ಹೇಳಿಬಿಟ್ಟು ಲೋನ್ ಸಿಗ್ತದೆ. ಈ QR ಕೋಡನ್ನು ನೀವು ಕ್ಲಿಕ್ ಮಾಡ್ತೀರಂದ್ರೆ ಲೋನ್ ಸಿಗುತ್ತೆ ಅಂದರೆ ಜನರಿಗೆ ಅಪ್ರೋಚ್ ಮಾಡೋದು. ಯಾರು ಕ್ಲಿಕ್ ಮಾಡೋ ಸಂದರ್ಭದಲ್ಲಿಂದ ಆ QR ಕೋಡ್ನಿಂದ ಅವನು ಆಟ ಆಡ್ತಾ ಇರುವ ಗೇಮ್ ಯಾವ ಗೇಮು ಅದಕ್ಕೆ ಹಣ ಸೀದಾ ಹೋಗ್ತಾಯಿತ್ತು. ಸೊ ಅಂತಾಗ ಒಂದು ಕೇಸಲ್ಲಿ ಈ ಸಂತೋಷ್ ಎಂಬವನು ಅವನನ್ನು ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ. ಅವನ ಕಡೆಯಿಂದ 1 ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ವಿ ಮತ್ತು ಒಂದು ಲ್ಯಾಪ್ಟಾಪ್ 2 ಮೊಬೈಲ್ ಫೋನ್ ರಿಕವರಿ ಆಯಿತು. ಇಂತಾಗ ಸುಮಾರು ಇವನು 17 ಜನರ ಕಡೆ ಸಣ್ಣ ಪುಟ್ಟ ಅಮೌಂಟ್ ಆಗಿ ಒಂದು 10,000 20,000 ಮೋಸ ಮಾಡಿ ಒಟ್ಟು 2,17,000 ಜನರ ಕಡೆಯಿಂದ ಮೋಸ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಇವನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಯಾವ ಗೇಮ್? ಆನ್ಲೈನ್ ಗೇಮ್ಸ್ ಬೇರೆ ಬೇರೆ. ಸೊ ಈ ಸಂತೋಷ್ ಎಂಬ ವ್ಯಕ್ತಿ ಕೆಲವೊಂದು ಗೇಮ್ ಆನ್ಲೈನಲ್ಲಿ ಇರ್ತಾರೆ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಏವಿಯೇಟರ್ ಎಂಬ ಗೇಮನ್ನು ಇವನು ಆಡುವುದರಲ್ಲಿ ಹುಚ್ಚು. ಇದಕ್ಕೆ ಹಿಂದೆ ಇವನು ಮುತ್ತೂಟ್ ಫೈನಾನ್ಸಲ್ಲಿ ಕೆಲಸ ಮಾಡಿರೋದು ಕೂಡ ಕಂಡು ಬಂದಿದೆ. ಅದಾದಮೇಲೆ LNTಯಲ್ಲಿ ಕೂಡ ಕೆಲಸ ಆಡೋದಕ್ಕೆ ಪ್ರಯತ್ನ ಮಾಡಿದಾನಂದ್ರೆ ಸ್ವಲ್ಪ ಟೈಮ್ ಆ ಮೂಲಕನೇ ಫೈನಾನ್ಸ್ ಸಿಗ್ತದಂದರೆ ಹೇಳಿ ಜನರನ್ನು ಇವನಿಗೆ ಈ ಏರಿಯಾನಲ್ಲಿ ಪರಿಚಯ ಇರೋದ್ರಿಂದ ಲೋನ್ ಕೊಡುವುದು, ಜನರನ್ನು ಅಪ್ರೋಚ್ ಮಾಡೋದು, ಇದಕ್ಕೆ ಫೆಮಿಲಿಯರ್ ಇರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿದ್ದಾನೆ. ಇವನ ಕಡೆ ಇರುವ ಡೇಟಾವನ್ನು ಯೂಸ್ ಮಾಡಿಕೊಂಡು ಜನರನ್ನು ಅಪ್ರೋಚ್ ಮಾಡಿ ನಿಮಗೆ ಲೋನ್ ಕೊಡ್ತೀವಿ, ಲೋನ್ ಸಿಗ್ತದಂದರೆ ಹೇಳಿ ಜನರಿಗೆ QR ಕೋಡ್ ಕಳಿಸಿ ಅದ್ರ ಮೂಲಕ ಹಣವನ್ನು ತೊಗೊಂಡು ಗೇಮ್ಗೆ ಯೂಸ್ ಮಾಡಿರೋದು ಕಂಡು ಬಂದಿದೆ.